ಕ್ಲಿಯರ್ ಆಗಿ ನಿಮಗೆ ಎಷ್ಟು ಇಲ್ಲಿ ವಾಚ್ ಅಂಡ್ ವಾರ್ಡ್ ಸೂಪರ್ವೈಸರ್ ಇರುತ್ತೆ, ನಮ್ದು ಪ್ರತಿಯೊಂದು ಮೀಟಿಂಗ್ ನಮಗೂ ಅದನ್ನೇ ಹೇಳ್ತಾರೆ ನಮ್ಮ ಹಿರಿಯ ಅಧಿಕಾರಿಗಳು. ಹಂಗಾಗಿ ಜವಾಬ್ದಾರಿ ತಗೊಂಡು ನಿಮ್ ಲಿಮಿಟ್ಸ್ ಅಲ್ಲಿ ರೌಡಿ ಶೀಟರ್ಸ್ ಕಡೆಯಿಂದ ಒಂದು ಅಫೆನ್ಸ್ ಆಗಂಗಿಲ್ಲ. ಅವ್ರೇನಾದ್ರೂ ಈ ಅಂತ ಜೂಜಾಟದ ಆಟ ನಡೆಸೋದು, ಹಪ್ತ ವಸೂಲಿ ಮಾಡೋದು, ಬಡ್ಡಿ ವಸೂಲಿ ಮಾಡಕ್ ಹೋಗೋದು, ಆಮೇಲೆ ಈ ಗಾಡಿಗಳು ರಿಕವರಿ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಇದೆಲ್ಲ ಈ ವಿಕೃತವಾದ ವೇಷನ್ ಇದಾವಲ್ಲ, ಅವ್ರಿಗೆ ಯಾರು ಬೇರೆ ಎಲ್ಲೂ ಕೆಲಸ ಕೊಡಲ್ಲ. ನಮ್ಮ ಮನೆಗಳಲ್ಲಿ ಬಂದೇನೋ ಒಂದು ಡ್ರೈವಿಂಗ್ ಮಾಡ್ತೀನಿ ಅಂದ್ರೆ ಕೊಡ್ತೀರೇನ್ರಿ? ಇದೆಲ್ಲ ಮಾಧ್ಯಮದವ್ರು ಇದಿರಲ್ಲ, ನಿಮ್ಮ ಮನೇಲಿ ಯಾವ್ದೋ ಒಂದು ಡ್ರೈವಿಂಗ್ ಮಾಡ್ತೀನಿ ನಾನು ರೋಡಿ ಶೀಟ್ ಅಂದ್ರೆ ಕೊಡ್ತೀರಾ ಕೆಲಸ? ಹೇಳ್ರಿ, ಕೊಡ್ತೀರಾ? ಶಿವರಾಮ ಕೊಡಲ್ಲ. ಇವ್ರು ಕೊಡೋರೆ ಎಲ್ಲಿ ಜನಕ್ಕೆ ಬೆದರಿಸ್ಬೇಕು, ಎದುರಿಸ್ಬೇಕು, ಅದಕ್ಕೆ ಪೂರಕವಾಗಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲೀನ್ ಆಗಿ ಸೇವ್ ಮಾಡ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ಬರ್ತೀವಲ್ಲ, ನಮ್ಮ ಉದ್ಯೋಗದ ನೆಸೆಸಿಟಿ ಇದು, ಅವ್ರ ಉದ್ಯೋಗದ ನೆಸೆಸಿಟಿ ಇದು. ಈಗ ನಮ್ಮ ಆಫೀಸರ್ಸ್ ಸ್ಟಾಫ್ ಸೇವ್ ಮಾಡ್ಕೊಂಡಲ್ಲಿ ಬಂದ್ರೆ ಏನ್ ಮಾಡ್ತೀವಿ? ಬೈತೀವಲ್ಲ. ಹಂಗೆ ಈ ವೇಷದಿಂದ ಯಾವ್ಯಾವ ಉದ್ಯೋಗ ಸಿಗ್ತಾವೋ ಆ ವೇಷದ ಉದ್ಯೋಗ ಯಾವ ಸಿಗ್ತಾವ ಅವನ್ನೆಲ್ಲ ನಿಲ್ಲಿಸಬೇಕು, ಅವಾಗ ದಾರಿ ಬರ್ತದೆ. ಅಗೇನ್ ಇನ್ನೊಂದ್ಸರಿ ಹೇಳ್ತೀವಿ.